ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆದ ರಣಜಿ ಟ್ರೋಫಿಯ ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ ನಡುವಿನ ಫೈನಲ್ ಪಂದ್ಯದಲ್ಲಿ ಜಮ್ಮು ಕಾಶ್ಮೀರ ಗೆದ್ದು ಬೀಗಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಮುನ್ನಡೆ ಗಳಿಸಿದ್ದ ಜಮ್ಮು ಕಾಶ್ಮೀರ ತಂಡ ತನ್ನ ಚೊಚ್ಚಲ ರಣಜಿ ಪಂದ್ಯವನ್ನು ಗೆದ್ದು ಬೀಗಿದೆ. ಇದರಿಂದ ಇದೇ ಮೊದಲ ಬಾರಿಗೆ ಫೈನಲ್ ಪ್ರವೇಶ ಮಾಡಿದ ತಂಡ ಚೊಚ್ಚಲ ಪ್ರಶಸ್ತಿ ಪಡೆದ ಕೀರ್ತಿಗೆ ಪಾತ್ರವಾಗಿದೆ. ಇದೇ ಮೊದಲ ಬಾರಿ ರಣಜಿ ಟ್ರೋಫಿ ಕಿರೀಟವನ್ನು ಧರಿಸಿ ಐತಿಹಾಸಿಕ ಸಾಧನೆ ಮಾಡಿರುವ ಜಮ್ಮು ಕಾಶ್ಮೀರ ತಂಡ 5 ಕೋಟಿ ರೂಪಾಯಿ ಬಹುಮಾನವನ್ನು ಸ್ವೀಕರಿಸಿದೆ. 2023ರ ಏಪ್ರಿಲ್ನಲ್ಲಿ ಬಿಸಿಸಿಐ ಬಹುಮಾನ ಮೊತ್ತವನ್ನು ಹೆಚ್ಚಿಸಿತ್ತು. ರನ್ನರ್ ಅಪ್ ಕರ್ನಾಟಕ ತಂಡವು 3 ಕೋಟಿ ರೂಪಾಯಿ ಬಹುಮಾನ ಸ್ವೀಕರಿಸಿದೆ. ಇನ್ನು 2 ಸೆಮಿಫೈನಲ್ ತಂಡಗಳು ತಲಾ 1 ಕೋಟಿ ರೂಪಾಯಿ ಬಹುಮಾನ ಪಡೆಯಲು ಅರ್ಹವಾಗಿದೆ. ಜಮ್ಮು ಕಾಶ್ಮೀರ ತಂಡವು ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 584 ರನ್ ಗಳಿಸಿದಾಗಲೇ ಅರ್ಧ ಪಂದ್ಯ ಗೆದ್ದಿತ್ತು. ಕಾಶ್ಮೀರ ತಂಡದ ಬೃಹತ್ ಮೊತ್ತಕ್ಕೆ ಉತ್ತರವಾಗಿ ಕರ್ನಾಟಕ ತಂಡ 93.3 ಓವರ್ಗಳಲ್ಲಿ 293 ರನ್ ಗಳಿಸಿ ಆಲ್ಔಟ್ ಆಗಿತ್ತು. ಬಲಗೈ ವೇಗದ ಬೌಲರ್ ಅಕೀಬ್ ನಬಿ 54 ರನ್ ಕೊಟ್ಟು 5 ವಿಕೆಟ್ಗಳನ್ನು ಉರುಳಿಸಿದ್ರು. ತನ್ನ ತಂಡಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ 291 ರನ್ ಮುನ್ನಡೆ ಒದಗಿಸಿಕೊಟ್ಟಿದ್ರು. ಫಾಲೋ ಆನ್ ಹೇರುವ ಅವಕಾಶ ಇದ್ರೂ ತನ್ನ 2ನೇ ಇನ್ನಿಂಗ್ಸ್ ಆರಂಭಿಸಿದ ಜಮ್ಮು ತಂಡವು ಕರ್ನಾಟಕ ತಂಡವನ್ನು ಸ್ಪರ್ಧೆಯಿಂದ ಸಂಪೂರ್ಣ ಹೊರಗಿಟ್ಟಿತ್ತು.